ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಏನಂತ ಹೇಳಿದ್ರೆ ಕಬಕ ಪುತ್ತೂರು, ನಮ್ಮ ಪುತ್ತೂರು ಕಬಕ ಪುತ್ತೂರಿನಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಹೋದರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಂತ ಹೇಳುವಂಥದ್ದು. ನೋಡಿ, ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ ಭಾರಿ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಒಂದು ದಿವಸ ನಿಮ್ಮ ಲೈಫಲ್ಲಿ ನೀವು ಫ್ರೀ ಇದ್ದರೆ ಒಂದೇ ಒಂದು ದಿನ ಇದಕ್ಕೋಸ್ಕರ ಸ್ಪೆಂಡ್ ಮಾಡಿ. ವರ್ತ್ ಸ್ನೇಹಿತರೆ, ವರ್ತ್. ಯಾಕಂತ ಹೇಳಿದರೆ ವರ್ತ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ಟ್ರೈನ್ ಜರ್ನಿ ಅಷ್ಟು ಚೆನ್ನಾಗಿತ್ತು. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಫುಲ್ ನೋಡಿ, ನಿಮಗೆ ಒಂದು 20% ಅದರ ಅನುಭವ ಸಿಗ್ಬೋದು ಈ ವಿಡಿಯೋದಲ್ಲಿ. ಆದರೆ 100% ಅನುಭವ ಸಿಗಬೇಕಂತಾದರೆ ಸ್ನೇಹಿತರೆ, ಟ್ರೈನಲ್ಲಿ ಹೋಗಿ ನೋಡಿ ಯಾವ ರೀತಿ ಇದೆ. ನಮ್ಮ ಹತ್ರದ ಇದೇ ಶಿರಾಡಿ ಘಾಟಿಯಲ್ಲಿ ಟ್ರೈನಲ್ಲಿ ಹೋಗೋದು ನಾವು ಎಣಿಸ್ಕೊಳ್ತೀವಿ. ಫಾರಿನ್ಗೆ ಹೋಗ್ಬೋದು, ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೋದು, ಎಲ್ಲ ಕಡೆ ಅಲ್ಲಿದ್ದು ವೀಡಿಯೋಗಳನ್ನ ನೋಡಿಕೊಂಡು ಭಾರಿ ಚೆಂದ ಇದೆ ಅಂತೇಳಿ. ಬಟ್ ನಮ್ಮೂರಲ್ಲಿ ನಮ್ಮ 10-50 ಕಿಲೋಮೀಟರ್ ಪಾಸ್ನಲ್ಲಿರುವಂಥ ವಿಷಯಗಳನ್ನು ನಾವು ಫಸ್ಟ್ ನೋಡ್ಕೊಳ್ಬೇಕು ಸ್ನೇಹಿತರೆ. ಅದ್ಭುತವಾಗಿದೆ ಸ್ನೇಹಿತರೆ, ಅದ್ಭುತ ಅಂದರೆ ಅದ್ಭುತ. ನೋಡಿ, ಇದು ಪುತ್ತೂರು ರೈಲ್ವೆ ಸ್ಟೇಷನ್, ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ ಭಾರಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೀಟ್ನೆಸ್ ಆಗಿದೆ, ಕ್ಲೀನ್ ಆಗಿದೆ, ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ವ್ಯೂಸ್ ಅಂದರೆ ವ್ಯೂಸ್ ಅಷ್ಟು ಚೆನ್ನಾಗಿದೆ. ಅದು ಈ ರೈನಿ ಸೀಸನಲ್ಲಿ ಹೋದರೆ ಅಬ್ಬಬ್ಬಬ್ಬಬ್ಬಬ್ಬ ಹೇಳಲೇಬೇಕಂತಿಲ್ಲ, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನೀವು ನೋಡಿ, ಇದರಲ್ಲಿ ಕೆಲವೊಂದು ಏನು ವಾಯ್ಸ್ ಇದೆ ಅದನ್ನು ಡೈರೆಕ್ಟಾಗಿ ನಾನು ಕೊಡ್ತೀನಿ. ಯಾಕಂತ ಹೇಳಿದ್ರೆ ಟ್ರೈನಲ್ಲಿ ಹೋಗುವಾಗ ಅದೊಂಥರ ಆ ಟ್ರೈನ್ ಸೌಂಡೇ ಒಂಥರ ಕೇಳಲಿಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ, ಇದು ಜಸ್ಟ್ ನಾನು ಟ್ರೈನಿಂದ ಹೊರಟು ಪುತ್ತೂರು ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ ಹೊರಗಡೆ ಇರುವಂಥ ವ್ಯೂ. ಮಳೆ ಇರುವ ಕಾರಣದಿಂದಾಗಿ ಎಲ್ಲ ಹಚ್ಚ ಹಸುರಾಗಿದೆ ಸ್ನೇಹಿತರೆ, ಹಚ್ಚ ಹಸುರಾಗಿದೆ, ಎಲ್ಲ ಚೆನ್ನಾಗಿದೆ, ಸೂಪರಾಗಿದೆ. ಒಂದ್ಸಲ ನೋಡಿ ಅನುಭವ ಪಡ್ಕೊಳ್ಳಿ ಸ್ನೇಹಿತರೆ. ಮನೇಲಿ ಕೂತ್ಕೊಂಡು ಯಾವತ್ತು ನೋಡಿದ್ರು ಟೆನ್ಷನ್ ಅಂತ ಇಟ್ಕೊಳ್ಳೋದು ಬಿಟ್ಟು ಈ ರೀತಿ ಏನಿದೆ, ಪುತ್ತೂರು ಕಬಕ ಪುತ್ತೂರಲ್ಲಿ ಟಿಕೆಟ್ ಮಾಡಿದರೆ ಸಕಲೇಶ್ಪುರದಲ್ಲಿಂದ ರಿಟರ್ನ್ ಬರ್ಬೋದು. ಏನು ಒಂದು 30 ರೂಪಾಯಿ 50 ರೂಪಾಯಿ ಏನು ಚಾರ್ಜ್ ಇದೆ ಅಂತ ಈ ಒಂದು ಅನುಭವ ಅದ್ಭುತ ಸ್ನೇಹಿತರೆ, ನಿಜವಾಗ್ಲೂ ಅದ್ಭುತ. ನೋಡಿ, ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇದೆಲ್ಲ ನರಿಮಗೂರು ಸುಬ್ರಹ್ಮಣ್ಯ ರೋಡ್ ಅಂತೇಳಿ ಸ್ಟಾಪ್ ಇದೆ. ಸುಬ್ರಹ್ಮಣ್ಯ ರೋಡ್ ಸ್ಟಾಪಲ್ಲಿ ನಿಮಗೆ ಸುಬ್ರಹ್ಮಣ್ಯ ಹೋಗ್ಬೇಕಂತಾದರೆ ಆ ಸ್ಟಾಪಲ್ಲಿ ಇಳಿದು 12 ಕಿಲೋಮೀಟರ್ ಸ್ನೇಹಿತರೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ. ನೋಡಿ, ಟನಲ್ ಸ್ಟಾರ್ಟ್ ಸ್ನೇಹಿತರೆ. ಟನಲಲ್ಲಿ ಈ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಟ್ರೈನಲ್ಲಿ ಟಿಕೆಟ್ ತಗೊಂಡು ಈ ಟನಲ್ ನೋಡೋದಕ್ಕೋಸ್ಕರನೇ ಬರ್ತಾಯಿದ್ದಾರೆ ಸ್ನೇಹಿತರೆ. ಇದರಿಂದ ಒಂದು ವಾಯ್ಸ್ ಕೇಳಿಸ್ತೀನಿ ನೋಡಿ, ಕೇಳಿ, ವಾಯ್ಸ್ ಕೇಳಿ ಯಾವ ರೀತಿ ಬೊಬ್ಬೆ ಕೇಳಿದ್ರೆ ಸ್ನೇಹಿತರೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಹಾಗಂತಾದರೆ ಈ ಜಾಗ ಯಾವ ರೀತಿ ಇರ್ಬೋದು ಅಂತೇಳಿ ನೀವು ಆಲೋಚನೆ ಮಾಡಿ. ನೀವು ಒಂದು ಸಲ ಹೋಗಿ ಬನ್ನಿ ನೋಡಿ. ಈ ವಿಡಿಯೋಗೆಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನನಗೊಂದು ಏನು ಹೇಳೋದು, ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೂ ನನಗೊಂದು ಇನ್ನೊಂದು ಹೊಸ ವೀಡಿಯೋಗಾಗಲಿ, ಹೊಸ ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲಿ ನನಗೊಂದು ಒಳ್ಳೆ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಸಬ್ಸ್ಕ್ರೈಬ್ ಮಾಡಿ. ನೋಡಿ, 470 ಜನ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ವಿಡಿಯೋ ಆಗ್ತಾ ಇರುವಾಗ. ಧನ್ಯವಾದಗಳು ಎಲ್ರಿಗೂ. ಇನ್ನೂ 1000 ಜನ ಸಬ್ಸ್ಕ್ರೈಬ್ನ ಕೇಳ್ತಾ ಇದ್ದೇನೆ ನೋಡಿ. ಮತ್ತು ಇನ್ನೊಂದು ಟನಲ್, ಒಂದಲ್ಲ ಎರಡಲ್ಲ ಸ್ನೇಹಿತರೆ, ಒಂದು 50 ಟನಲ್ಗಿಂತ ಹೆಚ್ಚಾಗಿ ಈ ಏನು ಶಿರಾಡಿ ಘಾಟಿಯಲ್ಲಿ ಇದೆ. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ. ನೋಡಿ, ಪರಿಸರ ಪ್ರೇಮಿಗಳು ಸಿಕ್ಕಾಪಟ್ಟೆ ಅಂದರೆ ಭಾರಿ ಇಷ್ಟಪಡುವಂಥ ಜಾಗ ಪರಿಸರ ಪ್ರೇಮಿಗಳು. ಯಾಕಂತ ಹೇಳಿದರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಜಾಗವನ್ನು ಯಾವತ್ತೂ ನಾವು ಮಿಸ್ ಮಾಡಬಾರ್ದು. ತುಂಬ ದೂರದಲ್ಲಿ ಇರುವವರಿಗಾದರೂ ಹೇಳ್ಬೋದು, ಬಟ್ ನಾವು ಇಲ್ಲೇ ಬೆಳ್ತಂಗಡಿ, ಮೂಡುಬಿದ್ರೆ, ಮಂಗಳೂರು, ಕಾರ್ಕಳ ಇಲ್ಲಿ ಹತ್ರದಲ್ಲಿ ಇದ್ಕೊಂಡು ಇಂಥ ಜಾಗಗಳನ್ನು ನಾವು ನೋಡ್ಲಿಕ್ಕೆ ಮಿಸ್ ಮಾಡಿದರೆ ನಿಜವಾಗ್ಲೂ ಅದು ತಪ್ಪು ಅಂತ ಹೇಳ್ಬೋದು ಸ್ನೇಹಿತರೆ. ಬಂದು ನೋಡಿ, ಅನುಭವಿಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ. ನೀವು ಮಕ್ಕಳು, ನಾನು ಹೇಳಿದಾಗೆ ಟಿಕೆಟ್ ತಗೊಂಡು ಇದಕ್ಕೋಸ್ಕರ ಅಂತಲೇ ಬರ್ತಾರೆ ಮಕ್ಕಳು. ಇಲ್ಲೇ ಪುತ್ತೂರಿನಲ್ಲಿ ನಾನು ನೋಡಿದೆ, ಈ ವಿಡಿಯೋಗಳನ್ನು, ಈ ವ್ಯೂಸ್ಗಳನ್ನು ನೋಡೋಕ್ಕೋಸ್ಕರನೇ ಮಕ್ಕಳೆಲ್ಲ ಬಂದಿದ್ದರು ಸ್ನೇಹಿತರೆ. ಅದ್ಭುತವಾಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಪರಿಸರ ಪ್ರೇಮಿಗಳಾಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಯಾಕಂತ ಹೇಳಿದ್ರೆ ನಾನು ಇನ್ನೂ ತುಂಬ
ತುಂಬ ವೀಡಿಯೋಗಳನ್ನು ಇದರಲ್ಲಿ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ತೇನೆ. ನನಗೆ ಭಾರಿ ಸಂತೋಷ. ನಾನು ಭಾರಿ ಕಡಿಮೆ ವೀಡಿಯೋವನ್ನು ಹಾಕಿದ್ದೇನೆ, ಆದ್ರೂ 470 ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಆಗಿದ್ದಾರೆ ಅಂತ ಹೇಳೋದು ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ, ಅದ್ಭುತ ಅಂತ ಹೇಳಿದರೆ ಅದ್ಭುತ. ಇದನ್ನೆಲ್ಲ ನಾನು ಅನುಭವಿಸಬೇಕು. ನಾನು ಅಂತೂ ಇಂತೂ ಪರಿಸರವನ್ನು ಭಾರಿ ಒಂಥರ ಪರಿಸರ ಚಂದವನ್ನು, ಆ ಒಂದು ಫಾರೆಸ್ಟ್ಗಳನ್ನು ನೋಡಿ ಭಾರಿ ಖುಷಿಪಟ್ಟು ನಾನು ಆಲ್ಮೋಸ್ಟ್ ಬೆಂಗಳೂರು ಹತ್ರ ರೀಚ್ ಆಗಿದ್ದೇನೆ. ನನ್ನಿಂದ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ. ನೋಡಿ, ಇದು ನಾವು ಈ ಸಕಲೇಶ್ವರ ಕಳೆದು ಮುಂದಕ್ಕೆ ಹೋಗುವಾಗ ಸಿಗುವಂಥ ಒಂದು ಹಚ್ಚ ಹಸಿರಿನ ಒಂದು ತೋಟ. ಅಲ್ಲೊಂದು ದೇವಸ್ಥಾನ ಇದೆ ನೋಡಿ ಬೆಟ್ಟದ ಮೇಲೆ. ಯಾವ ದೇವಸ್ಥಾನ ಅಂತ ನನಗೂ ಗೊತ್ತಿಲ್ಲ, ಬಟ್ ಅದು ದೇವಸ್ಥಾನ. ನನ್ನ ಲೆಕ್ಕದಲ್ಲಿ ಇದು ಶ್ರವಣ ಬೆಳಗೊಳ ಅಂತೇಳಿ ಹೇಳ್ತಾರಲ್ಲ ಸ್ನೇಹಿತರೆ, ಅದು ನೋಡಿ ಇಲ್ಲೊಂದು ದೇವರದ್ದು ಇದಿತ್ತು. ಅಂತಿಂತೂ ನಾವು ಯಶವಂತಪುರ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಯಶವಂತಪುರ ಜಂಕ್ಷನ್ ರೀಚ್ ಆಗಿ ಇಲ್ಲೇ ಆಪೋಸಿಟ್ ಸೈಡ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಯಶವಂತಪುರ. ಫಸ್ಟ್ ಟೈಮ್ 8-10 ವರ್ಷದ ನಂತರ ಬೆಂಗಳೂರು ಬರ್ತಾಯಿದ್ದೀವಿ. ನೋಡಿ, ಇದು ಮೆಟ್ರೋ ಸ್ಟೇಷನ್, ಕರೆಕ್ಟ್ ಆಪೋಸಿಟ್ ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನಿಂದ ನನಗೆ ಈಸಿಯಾಗಿ ದಾಸರಹಳ್ಳಿಗೆ ಹೋಗ್ಬೋದು, ಎಲ್ಲ ಜಾಗಕ್ಕೂ. ಒಂಥರ ದುಬೈ ಫೀಲ್ ಆಗ್ತಾಯಿದೆ ಸ್ನೇಹಿತರೆ ಈ ಮೆಟ್ರೋ ಸ್ಟೇಷನ್ ನೋಡುವಾಗ. ದುಬೈಲೂ ಇದೇ ರೀತಿ ಇದೆ. ನಮ್ಮ ಇಂಡಿಯಾ ಭಾರಿ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದನ್ನೆಲ್ಲ ನೋಡುವಾಗ ಆಗ್ತಾಯಿದೆ. ಎಲ್ಲ ಸಿಟಿಗಳಲ್ಲೂ ಈ ರೀತಿ ಮೆಟ್ರೋ ಬರಬೇಕು, ಜನರಿಗೆಲ್ಲ ಒಳ್ಳೆಯದಾಗಬೇಕು ಅಂತ ಕೇಳಿಕೊಂಡು ಈ ವಿಡಿಯೋವನ್ನು ನೋಡಿದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಬಾಯ್.